ರಾಷ್ಟ್ರದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಅನಿಸಿಕೆಗಳು ಬಡ ಮುಸ್ಲಿಂ ಬಾಂಧವರ ಹೋರಾಟ, ಅಲ್ಪಸಂಖ್ಯಾತರ ಹೋರಾಟ, ಕರ್ನಾಟಕ ರಾಜ್ಯದ ಅನಿಸಿಕೆಗಳನ್ನು ಇವತ್ತು ವಕ್ಫ್ ಕಾನೂನಿನ ಮುಖೇನ ಉಮೇದು ಅಂತ ಹೇಳಿ ಮಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಯುತ ಅಮಿತ್ ಶಾ ಜಿಯವರು, ನಮ್ಮ ಪಾರ್ಲಿಮೆಂಟರಿ ಅಂಡ್ ಮೈನಾರಿಟೀಸ್ ಮಿನಿಸ್ಟರ್ ಆಗಿರತಕ್ಕಂಥ ಕಿರಣ್ ರಿಜಿಜು ಅವರಿಗೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ರಾಷ್ಟ್ರದ ಅಲ್ಪಸಂಖ್ಯಾತರು ಮತ್ತು ಜನತೆಯ ಪರವಾಗಿ ನಮ್ಮೆಲ್ಲರ ಆರ್ಥಿಕವಾಗಿರತಕ್ಕಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಕೂಡ. ಯಾಕಂದ್ರೆ ವಕ್ಫ್ ಅನ್ನೋದು 16 ದಶಕಗಳಿಂದ ಮತ್ತು ಅನೇಕ ಶತಮಾನಗಳಿಂದ ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಿಂದ ಹೊರಗಡೆ ತರಬೇಕು ಅಂತ ಹೇಳಿ ಅನೇಕ ರಾಷ್ಟ್ರಗಳು ಬೇರೆ ಬೇರೆ ನಿಟ್ಟಿನಲ್ಲಿ ಈ ಕಾನೂನನ್ನ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ರೂ ಕೂಡ ರಾಷ್ಟ್ರದಲ್ಲಿ ಇವತ್ತು ಅದರ ಬದಲಾವಣೆಯನ್ನ ತರದೇ ಇರತಕ್ಕಂಥ ಕೆಲಸ ಆಗಿದ್ದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಂದರ್ಭ ಅಂತ ಇವತ್ತು ಬಿಜೆಪಿ ಪಕ್ಷದ ನೇತೃತ್ವದ ಸರ್ಕಾರ ಇವತ್ತು ಆ ಕಾನೂನಿಗೆ ಪೂರ್ಣವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದು ಕಾನೂನನ್ನ ಅದನ್ನ ಪರಿಷ್ಕರಣೆಯನ್ನು ಮಾಡಿ ಇವತ್ತು ಉಮೇದ್ ಅಂತ ಹೇಳಿಬಿಟ್ಟು ಒಂದು ಕಾನೂನನ್ನ ರಾಷ್ಟ್ರಕ್ಕೆ ನಿನ್ನೆ ರಾತ್ರಿ ಪೂರ್ಣ ಪ್ರಮಾಣದಲ್ಲಿ ಲೋಕಸಭೆಯಲ್ಲಿ ಮೊನ್ನೆ ಬಹುಮತದಿಂದ ಪಾಸ್ ಆಗಿರ್ತಕ್ಕಂಥದ್ದು ಮತ್ತು ನಿನ್ನೆ ರಾಜ್ಯಸಭಾದಲ್ಲಿ ಅನುಮೋದನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿರ್ತಕ್ಕಂಥ ವಿಚಾರ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯತ್ನಾಳ್ ಅವರು ನೇತೃತ್ವದಲ್ಲಿ ಯಾವತ್ತಿನ ದಿನ ಬಿಜಾಪುರದಿಂದ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ಜಗದಾಂಬಿಕಾ ಪಾಲ್ ಅವರು ಬಂದು ನಿಂತು ಅವರಿಗೆ ಸಹಕಾರವನ್ನು ಕೊಟ್ಟು ಮಾರ್ಗದರ್ಶನ ಮಾಡಿ ಮಾಹಿತಿಯನ್ನು ತಗೊಂಡು ಅದಕ್ಕೆ ಪ್ರೇರಣೆ ಮಾಡೋ ರೀತಿಯಲ್ಲಿ ಮಾರ್ಗದರ್ಶನ ಮಾಡೋ ರೀತಿಯಲ್ಲಿ ನಮಗೆ ಒಂದು ಕರ್ನಾಟಕ ರಾಜ್ಯದ ನಾನು ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗದ ಅಧ್ಯಕ್ಷನಾದಂತಹ ಸಂದರ್ಭದಲ್ಲಿ ಲೆಜಿಸ್ಲೇಟಿವ್ ಕಮಿಟಿ ಅಧ್ಯಕ್ಷನಾದಂತಹ ಸಂದರ್ಭದಲ್ಲಿ ನಮ್ಮ ತಂಡದ ಹಿರಿಯ ನಾಯಕರುಗಳಾಗಿರ್ತಕ್ಕಂಥ ಶ್ರೀಯುತ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಪ್ರತಾಪ್ ಸಿಂಹ ಅವರು, ಸಿದ್ದೇಶನವರು, ಎಂಪಿ ಅವರು, ಎಕ್ಸ್ ಮಿನಿಸ್ಟರ್ ಹರೀಶ್ ಅವರು, ಚಂದ್ರಪ್ಪನವರು, ಅನೇಕ ಶಾಸಕ ಮಿತ್ರರು ಮತ್ತು ಸಂಘ ಮತ್ತು ಸಂಘಟನೆಗಳು ಮತ್ತು ಅನೇಕ ಪ್ರಗತಿಪರ ಹೋರಾಟಗಾರರು, ರೈತ ಸಂಘಗಳು ಇವೆಲ್ಲರ ಸಹಕಾರದಿಂದ ಅವತ್ತು ನಮಗೂ ಕೂಡ ಮಾರ್ಗದರ್ಶನ ಮಾಡಿ ಈ ಹೋರಾಟದ ಮುಂಚೂಣಿಯಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರೊಂದಿಗೆ ಅನೇಕ ಪಕ್ಷದ ಕಾರ್ಯಕರ್ತರುಗಳು ಕೂಡ ಜೊತೆ ಬಂದಿದ್ರು. ಅವತ್ತಿನ ದಿನ ಸಮಸ್ಯೆಯಲ್ಲಿರ್ತಕ್ಕಂಥ ಅಥವಾ ಆವತ್ತಿನ ಕಾನೂನಿನಲ್ಲಿ ವಕ್ಫ್ ಅಡಿಯಲ್ಲಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಕೂಡ ಅರ್ಜಿಗಳನ್ನು ಸಲ್ಲಿಸಿರ್ತಕ್ಕಂಥ ಸಂದರ್ಭ ಇತ್ತು. ಹಾಗಾಗಿ ಇವತ್ತು ದೇಶಕ್ಕೆ ಬಹಳ ನಿರಾಳವಾಗಿದೆ. ಸುಮಾರು 9 ಲಕ್ಷ ಪ್ರಾಪರ್ಟೀಸ್, ಸುಮಾರು ಆದಾಯವು ರಾಷ್ಟ್ರಕ್ಕೆ ದಕ್ಕಬೇಕಾಗಿರ್ತಕ್ಕಂಥದ್ದು, ಮೈನಾರಿಟೀಸ್ಗೆ ದಕ್ಕಬೇಕಾಗಿರ್ತಕ್ಕಂಥದ್ದು ಮತ್ತು ಮೈನಾರಿಟೀಸ್ ಕಾನೂನು ವಕ್ಫ್ ಕಾನೂನಲ್ಲಿ ಉಮೇದ್ ಕಾನೂನು ಬದಲಾವಣೆಯನ್ನಾಗಿ ಮಹಿಳೆಯರನ್ನ ಮತ್ತು ಎಲ್ಲಾ ಸಮುದಾಯಗಳನ್ನ ಒಂದುಗೂಡಿಸ್ತಕ್ಕಂಥ ಸಿಯಾಸು, ಸುನ್ನೀಸು, ಬೋರೇಸ್ ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ವಕ್ಫ್ ಇದಿರ್ತಕ್ಕಂಥದ್ದನ್ನ ಉಮೇದ್ ಅಂತಕ್ಕಂಥ ಕಾನೂನು ಅಡಿಯಲ್ಲಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಬದಲಾವಣೆಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ಇವತ್ತು ಕಾನೂನು ಬಹಳ ನಮಗೆ ಶಕ್ತಿಯನ್ನು ಕೊಟ್ಟಿದೆ. ಇದ್ರ ಜೊತೆಗೆ ನಮಗೆ ರಾಷ್ಟ್ರದಲ್ಲಿ ಆಗಿರತಕ್ಕಂಥ ಅನೇಕ ಸಮಸ್ಯೆಗಳಿಗೆ, ಎಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಕಮ್ಯುನಿಟೀಸು ನೇರವಾಗಿ ಕಿರಣ್ ರಿಜಿಜು ಅವರಿಗೆ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು, ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರಗಳು ಕೇರಳದಲ್ಲಿ ಸ್ಪಂದಿಸ್ತಾ ಇಲ್ಲ, ನಮಗೆ ನಾವು ಯಾರೂ ಕೂಡ ಇಲ್ಲೇನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಅವರೆಲ್ಲರೂ ಕೊಟ್ಟಿರ್ತಕ್ಕಂಥ ಮನವಿಗಳ ಮೇಲೆ, ಮಾರ್ಗದರ್ಶನದ ಮೇಲೆ ಜೆಪಿಸಿ ರಚನೆ ಆದ ಮೇಲೆ ನಮ್ಮ ರಾಜ್ಯದ ಎಂಪಿಯವರು ನಮ್ಮ ತೇಜಸ್ವಿನಿ ಸೂರ್ಯ ಅವರ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಯುತ ಜಗದಾಂಬಿಕಾ ಪಾಲ್ ಅವರು ಎಲ್ಲಾ ರಾಜ್ಯಗಳಿಗೂ ರಾಷ್ಟ್ರದ ಅನೇಕ ಮೂಲೆಗಳಿಗೆ ಹೋಗಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮಾರ್ಗದರ್ಶನವನ್ನು ತಗೊಂಡು ಈ ಕಾನೂನನ್ನು ಮಾಡಿದ್ದಾರೆ.
ಇವತ್ತು ನಮ್ಮ ಕಡೆಯಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ನಮಗೂ ಕೂಡ ಒಂದು ಶಕ್ತಿ ಬಂದಂಗಾಯ್ತು. ಬಿಜೆಪಿ ಪಕ್ಷಕ್ಕೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ನಮಗೆ ವಾಲ್ಮೀಕಿ ಹೋರಾಟವನ್ನು ನಾವು ಮಾಡಬೇಕಿತ್ತು, ಅದನ್ನ ಅರ್ಧಕ್ಕೆ ಕೈ ಬಿಡ್ತಕ್ಕಂಥ ಪ್ರಸಂಗ ಬಂತು. ಮತ್ತು ಮೂಡಾದಲ್ಲಿ ಅಲ್ಪ ಸ್ವಲ್ಪ ಹೋರಾಟ ಮಾಡಿದೀವಿ ಅಂತ ಹೇಳಿ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ರು ಕೂಡ ಮೂಡ ಹೋರಾಟ ಇವತ್ತು ಅನೇಕ ಸಂದರ್ಭದಲ್ಲಿ SIT ಕೊಟ್ಬಿಟ್ಟು ಕ್ಲೀನ್ ಚಿಟ್ ತಗೊಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಅದನ್ನ ಇವತ್ತು ಈ ದಿನದಲ್ಲಿ ಸಂಕಷ್ಟ ಬಂದ್ಬಿಟ್ಟು ಅದಕ್ಕೆ ಬೇರೆ ರೀತಿಯಲ್ಲಿ ರೂಪ ತಗೋಬಹುದು. ಆದ್ರೆ ಮೂಡ ಹೋರಾಟ ಅರ್ಧಕ್ಕೆ ನನ್ನ ಪ್ರಕಾರವಾಗಿ ಒಂದು ಮೈಸೂರಿನ ಮೂಡ ಒಂದೇ ಹೋರಾಟ ಅಲ್ಲ, ಬಿಡಿಯದು ಕೂಡ ಅದೇ ಸಮಸ್ಯೆ ಇದೆ, ಸೂಡಾದು ಶಿವಮೊಗ್ಗದ ಸಮಸ್ಯೆ ಇದೆ, ಗುಲ್ಬರ್ಗದ ಕೂಡ ಸಮಸ್ಯೆ ಇದೆ, ಹುಬ್ಳಿ ಧಾರವಾಡದ ಸೈಟ್ಗಳ ಸಮಸ್ಯೆ, ಇದಿಷ್ಟನ್ನು ಕೂಡ ಕೂಡಿಸಿ ಆ ಹೋರಾಟವನ್ನ ಬಿಜೆಪಿ ಪಕ್ಷ ಕೈಗೆ ಎತ್ಕೊಂತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿಯಲ್ಲಿ ಹನಿ ಟ್ರಾಪ್ ನಲ್ಲಿರ್ತಕ್ಕಂಥ ಸಮಸ್ಯೆನ ಅವತ್ತಿನ ದಿನದಲ್ಲಿ ರಾಜಣ್ಣ ಅವರು ನೇರವಾಗಿ ಅಲ್ಲೇ ಎದುರಿಗೆ ನಿಂತುಬಿಟ್ಟು ಕನ್ಫೆಷನ್ ಮಾಡೋ ರೀತಿಯಲ್ಲಿ ಅವರೇ ಜಡ್ಜ್ ಮುಂದೆ ನಿಂತುಬಿಟ್ಟು ಅಂಡರ್ 164 ಅಡಿನಲ್ಲಿ ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹಿಂಗೆ ಫ್ಲೋರ್ ಆಫ್ ದ ಹೌಸ್ ಈ ತರ ಹಿಂಗೆ ನನ್ನನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ನಮಗೆ ಟ್ರ್ಯಾಪ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ, ಇಂಥ ಮಹಾನ್ ನಾಯಕನೇ ಕಳಿಸಿದ್ದಾನೆ ಅಂತ ಹೇಳಿ ಮಾಡಿರ್ತಕ್ಕಂಥ ಸಂದರ್ಭ. ಅದನ್ನ ನೋಡಿ ಕೂಡ ಒಬ್ಬ ಪರಿಶಿಷ್ಟ ಪಂಗಡದಿಂದ ಬಂದಿರತಕ್ಕಂಥ ಮಂತ್ರಿಗಳನ್ನ ಅವರು ಸಂವಿಧಾನದ ಅಡಿಯಲ್ಲಿ ಏನು ಅವರು ರಕ್ಷಣೆ ಮಾಡಬೇಕಿತ್ತು ಅಂತ ಹೇಳಿ ಅಪೇಕ್ಷೆ ಪಡ್ತೀವೋ ಅದನ್ನ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡದಿಂದ ಪರಿಶಿಷ್ಟ ಜಾತಿಯಿಂದ ಬಂದಿರತಕ್ಕಂಥ ಗೃಹ ಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ಸ್ ಬಂದು ಪ್ರೊಟೆಕ್ಷನ್ ಕೊಡಬೇಕು ಅಂತ ಕಾನೂನು ಇದ್ರೆ ಅವರೂ ಕೂಡ ಅದನ್ನ ಸೋಮಠ ತಗೊಂಡಿಲ್ಲ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಕೂಡ ಹಿಂದುಳಿದ ವರ್ಗದ ರಿಸರ್ವೇಷನ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಬೇಡ್ ಆಗಿದ್ರು ಕೂಡ ಅವರು ಕೂಡ ನೋಡ್ಬಿಟ್ಟು ಕೂಡ ಅವತ್ತು ಕೂಡ ಪೂರ್ಣ ಕೈಚಲ್ಲಿ ಅದನ್ನ ಮುಂದೆ ತಗೊಂಡು ಹೋಗದೆ ಇರತಕ್ಕಂಥ ಕೆಲಸ ಆಯ್ತು. ಇವತ್ತು ಅದನ್ನ ಗೊಂದಲದ ಗೂಡಾಗಿ ಮಾಡಿಟ್ಟು ಅವರು ಫ್ಲೋರ್ ಆಫ್ ದ ಹೌಸ್ ಸ್ಟೇಟ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಲೈಕ್ ಎ ಕನ್ಫೆಷನ್. ಜಡ್ಜ್ ಮುಂದೆ ಕನ್ಫೆಷನ್ ಮುಂದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುತ್ವ ಅಂತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಅಲ್ಲಿ ಕನ್ಫೆಷನ್ ಮಾಡ್ಕೊಂಡು ಹೌದು ಇದು ಸತ್ಯ ಅಂತ ಹೇಳಿರ್ತಕ್ಕಂಥದಕ್ಕೆ ಮಾನ್ಯ ಗೃಹ ಮಂತ್ರಿಗಳು ನನಗೆ ಇನ್ನೂ ಕೂಡ ಯಾರು ಮನವಿ ಕೊಟ್ಟಿಲ್ಲ, ನನಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ರಾಜ್ಯವನ್ನ ಕೌಲುದಾರಿನಲ್ಲಿ ಒಡೆದು ಬಿಟ್ಟು ಸಮಸ್ಯೆಯನ್ನ ಎಲ್ಲೋ ತೆಗೆದು ಹೋಗ್ತಕ್ಕಂಥ ಕೆಲಸ ಮಾಡಿಬಿಟ್ಟು ಇವತ್ತು ರಾಜನ್ ಅವರ ಮಗ ರಾಜೇಂದ್ರ ಅವರು ಯಾವ ಹನಿ ಟ್ರಾಪಿಗೆ ಅಂತ ಇರ್ತಕ್ಕಂಥದ್ದನ್ನ ತಗೊಂಡೋಗಿ ಅದನ್ನ ಬೇರೆ ರೂಪ ಕೊಟ್ಬಿಟ್ಟು ಇವತ್ತು ಮರ್ಡರ್ ಅಟೆಂಪ್ಟ್ ಮಾಡಿದರೆ ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಇದೇ ರೀತಿಯಲ್ಲಿ 4% ಮೈನಾರಿಟೀಸ್ಗೆ ರಿಸರ್ವೇಷನ್ಸ್ ಕೊಡ್ತೀವಿ, ಮುಸ್ಲಿಂ ಮೈನಾರಿಟೀಸ್ಗೆ ಅಂತ ಹೇಳಿ ಮಾಡ್ಕೊಂಡಿರ್ತಕ್ಕಂಥ ಕಾನೂನು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಮಾಡಿಬಿಟ್ಟು ಇವತ್ತು ಅದು ಕೂಡ ಕೋರ್ಟಲ್ಲಿ ಹೋಗಿ ನಿಂತಿರ್ತಕ್ಕಂಥ ಕೆಲಸ ಆಯ್ತು. ಅಂದ್ರೆ ಇವತ್ತು ರಾಜ್ಯೋತ್ಸವ ಬಕ್ಕಸದಲ್ಲಿ ಇರ್ತಕ್ಕಂಥ ಹಣವನ್ನ ತಗೊಂಡು ಹೋಗ್ಬಿಟ್ಟು 5 ಗ್ಯಾರಂಟೀಸ್ ಕೊಟ್ಬಿಟ್ಟು ಸಾಮಾನ್ಯ ಗುಂಡಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳೇ ಹೇಳ್ತಾರೆ ಈ ಬೆಂಗಳೂರಿನ ಗುಂಡಿ ಮುಚ್ಚೋದನ್ನ ದೇವರೇ ಬಂದು ಕಾಪಾಡಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಪ್ರಸಂಗ ಇವತ್ತು ಬದಿ ಅನ್ನೋದಾದ್ರೆ ಇನ್ನು ಆಡಳಿತ ಇಲ್ಲಿ ಹೋಗಿದೆ. ಮಾನ್ಯ ಮುಖ್ಯಮಂತ್ರಿಗಳಂತೂ ನನಗೆ ಯಾವ ರೀತಿಯಲ್ಲಿ ಹಣ ಕ್ರೋಢೀಕರಿಸಬೇಕು ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಯಾಕಂದ್ರೆ 4 ಲಕ್ಷ ಇವತ್ತು 4 ಲಕ್ಷದ ಮೇಲೆ ಇವತ್ತು ಬಜೆಟ್ ನ ಮಾಡಿದ್ರು ಕೂಡ ಸಾಲ ಪ್ರತಿ ವರ್ಷನೂ ಕೂಡ 1,16,000 ಸಾಲ ತಗೊಂಡುಬಿಟ್ಟು ಅಧೋಗತಿಗೆ ಹೋಗಿದ್ದಾರೆ. ಹಾಗಾಗಿ ಇದನ್ನೆಲ್ಲದನ್ನು ನೋಡಿದಂತ ಸಂದರ್ಭದಲ್ಲಿ ನಾವು ನೇರವಾಗಿ ನಮ್ಮ ಹೋರಾಟವನ್ನು ಬಿಜೆಪಿ ಪಕ್ಷದ ವತಿಯಿಂದ ವಕ್ಫ್ ರೀತಿಯಲ್ಲಿ ವಾಲ್ಮೀಕಿದಿರ್ಬೋದು, CDF ಪ್ರಕರಣ ಇರ್ಬೋದು, ಅಥವಾ 4% ಇರ್ಬೋದು, ಕೇಂದ್ರ ಮತ್ತು ರಾಜ್ಯ ಕರ್ನಾಟಕ ರಾಜ್ಯವನ್ನು ಅಧೋಗತಿಗೆ ತಗೊಂಡು ಹೋಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಧ್ವನಿ ಇದ್ದೀವಿ. ಮತ್ತು